ನಮಸ್ಕಾರ ವೀಕ್ಷಕರೇ, ನಾನು MJR ಕನ್ನಡ ಯೂಟ್ಯೂಬ್ ಚಾನಲ್ನ ಮಹೇಶ್ ಮಾತಾಡ್ತಾ ಇರೋದು. ಕಳೆದ 2-3 ದಿನಗಳ ಹಿಂದೆ 2 ಶಾಲೆಗಳು ಒಂದು ನಿರ್ಧಾರ ಕಿರುಚಿತ್ರನ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಅದಕ್ಕೆ ಬಹಳ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗೆ ನೀವೆಲ್ಲ ಸಾಕಷ್ಟು ಜನ ನೋಡಿ ಬಹಳ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಅದೇ ಕಿರುಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಸಣ್ಣ ಸಂದರ್ಶನನ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೂ ಮುಂಚೆ ಯಾರೆಲ್ಲ ಇವತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ MJR ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟ್, ಶೇರನ್ನು ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನಮ್ಮ ಈ ಒಂದು ಕಿರುಚಿತ್ರನ ನೋಡಿಲ್ಲ, ದಯವಿಟ್ಟು ನಮ್ಮ MJR ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಕಿರುಚಿತ್ರನ ನೋಡಿ ಎಲ್ಲರೂ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತಾ, ಇವತ್ತು ನಮ್ಮ ಜೊತೆ 2 ವ್ಯಕ್ತಿಗಳಿದ್ದಾರೆ. ಈ 2 ವ್ಯಕ್ತಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅವ್ರು ಯಾರು ಏನು ಅಂತ ಹೇಳಿ. ಬನ್ನಿ, ಇವತ್ತು ನಮ್ಮ ಜೊತೆ ಒಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಕಾಂತ್. ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಿ? GHPSP ಹೊಸಹಳ್ಳಿ. ಯಾವ ಕ್ಲಾಸ್ ಓದ್ತಾ ಇದ್ದೀರಿ? 7th ಸ್ಟ್ಯಾಂಡರ್ಡ್. ಗುಡ್. ಹಾಗೆ ಇವತ್ತು ನಮ್ಮ ಜೊತೆ ಮೊರಾರ್ಜಿ ದೇಸಾಯಿ ಶಾಲೆಯಿಂದ ಕೂಡ ಒಬ್ಬ ವಿದ್ಯಾರ್ಥಿ ಬಂದಿದ್ದಾರೆ. ಬನ್ನಿ, ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ತೇಜಸ್ವಿನಿ. ನಿಮ್ಮ ಶಾಲೆ ಹೆಸರು? ಮೊರಾರ್ಜಿ ದೇಸಾಯಿ ರೆಸಿಡೆಂಟಲ್ ಸ್ಕೂಲ್, ಎತ್ತಂಬಾಡಿ. ಯಾವ ಕ್ಲಾಸ್ ಓದ್ತಾ ಇರೋದು? 6ನೇ ತರಗತಿ. ಗ್ರೇಟ್. ಈ 2 ಮಕ್ಕಳ ಫೇವ್ರೆಟ್ ಟೀಚರ್ ಮತ್ತು ಫೇವ್ರೆಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಚಂದು, ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಹೆಡ್ ಮಾಸ್ಟರ್. ಯಾಕೆ ಹೆಡ್ ಮಾಸ್ಟರ್? ಅವರು ಕನ್ನಡ ಟೀಚಿಂಗ್ ಮಾಡ್ತಾರೆ, ಮಕ್ಕಳನ್ನ ಎಲ್ಲರೂ ಕೇರ್ ಮಾಡ್ತಾರೆ, ಅದಕ್ಕೆ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟು? ಮ್ಯಾಥ್ಸ್. ಗುಡ್. ತೇಜಸ್ವಿನಿ, ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಶಾಲೆಯಲ್ಲಿ ಅವ್ರು ಇಂಗ್ಲೀಷ್ ಟೀಚರು, ಚೆನ್ನಾಗಿ ಪಾಠ ಮಾಡ್ತಾರೆ. ಅರ್ಥ ಆಗದೋದ್ರೆ 2-3 ಸತಿ ಹೇಳ್ಕೊಡ್ತಾರೆ, ಅದಕ್ಕೆ ಇಂಗ್ಲೀಷ್. ವೆರಿ ಗುಡ್. ಓಕೆ, ಈಗ ನಿಮ್ಮಿಬ್ಬರ ಶಾಲೆಯಲ್ಲಿರ್ತಕ್ಕಂಥ ಫೆಸಿಲಿಟಿ ಬಗ್ಗೆ ಮಾತಾಡೋಣ. ಎಸ್. ಚಂದ್ರಕಾಂತ್, ನಿಮ್ಮ ಶಾಲೆಯಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ? ವಾಶ್ರೂಮ್ ಫೆಸಿಲಿಟಿ ಇದೆ, ಊಟದ ಫೆಸಿಲಿಟಿ ಇದೆ, ಲೈಬ್ರರಿ ಇದೆ, ಕಂಪ್ಯೂಟರ್ ರೂಮ್ ಇದೆ, ಆಟದ ವ್ಯವಸ್ಥೆಗಳಿದೆ. ಸೊ ಕಂಪ್ಯೂಟರೆಲ್ಲ ನೀವು ಯೂಸ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ? ಎಸ್. ಹೇಳ್ಕೊಡ್ತಾರಾ? ಎಸ್. ಓಕೆ, ಲೈಬ್ರರಿಯಲ್ಲಿ ಏನು ಮಾಡ್ತೀರಿ? ನಾವು ಲೈಬ್ರರಿಯಲ್ಲಿ ಒಂದು ಪೀರಿಯಡ್ ಬಿಡ್ತಾರೆ, ಅಲ್ಲಿ ಹೋಗಿ ಬುಕ್ಸ್ ಎತ್ಕೊಂಡು ಓದಿ ತಗೊಬಂದು ಮಿಸ್ ಹತ್ರ ಕೊಡ್ತೀವಿ. ನಾವೇನು ಓದಿರ್ತೀವಿ ಅದ್ರ ಬಗ್ಗೆ ಮಿಸ್ಗಳು ಕ್ವಶನ್ ಕೇಳ್ತಾರೆ. ಆ ಕ್ವಶನಿಂದ ಜನರಲ್ ನಾಲೆಡ್ಜ್ ನಮ್ಗೆ ಇನ್ನೂ ಜಾಸ್ತಿ ಹೆಚ್ಚಿದೆ. ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆಯಾ? ಎಸ್. ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರಾ? ಎಸ್. ಓಕೆ. ತೇಜಸ್ವಿನಿ, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಫೆಸಿಲಿಟಿ ಏನು? ಸ್ಕೂಲ್ ಚೆನ್ನಾಗಿದೆ, ಕ್ಲಾಸ್ ರೂಮ್ ಎಲ್ಲ ಕ್ಲೀನಾಗಿದೆ. ವೆರಿ ಗುಡ್. ಒಂದು ರೂಮಲ್ಲಿ 25 ಮೆಂಬರ್ಸ್ ಸ್ಟೂಡೆಂಟ್ಸ್ ಇರಬೇಕು. ಶೌಚಾಲಯ ಎಲ್ಲ ಕ್ಲೀನಾಗಿದೆ, ಕಾಟ್ ಐತೆ, ಊಟದ ವ್ಯವಸ್ಥೆ ಚೆನ್ನಾಗೈತೆ, ಮನೆ ಥರನೇ ಅಡುಗೆ ಮಾಡ್ತಾರೆ. ವೆರಿ ಗುಡ್. ನಿಮ್ಮ ಹಾಸ್ಟೆಲಲ್ಲಿ ಅಡುಗೆ ಮಾಡ್ತಾರಲ್ಲ, ತೇಜು ಮಸಾಲನೇ ಹಾಕ್ತಾರಾ? ಎಸ್. ಎಸ್ಸಾ? ಹೋಗಿ ನೋಡಿದ್ದೀರಾ ಅದೇ ತೇಜು ಮಸಾಲನೇ ಹಾಕ್ತಾರೆ ಅಂತ? ನಿಮ್ಮನ್ನೆಲ್ಲ ಏನಂತ ಕರೀತಾರೆ? ನಿಮ್ಮ ಹೆಸರು ತೇಜಸ್ವಿನಿ ಅಲ್ವಾ? ಏನಂತ ಕರೀತಾರೆ ನಿಮಗೆ? ನನ್ನೇನೆ ಕರೀತಾರೆ ತೇಜಸ್ವಿನಿ ಅಂತ. ನಿಮ್ಮ ಹೆಸರನ್ನೇ ಕರೀತಾರೆ ಅಂತ ಗೊತ್ತು. ಹೇಗೆ ಕರೀತಾರೆ? ತೇಜು ಅಂತ ಕರೀತಾರ, ತೇಜಸ್ವಿನಿ ಅಂತ ಕರೀತಾರ? ತೇಜಸ್ವಿನಿ ಅಂತ. ತೇಜಸ್ವಿನಿ ಅಂತ ಕರೀತಾರೆ. ತೇಜು ಅಂತ ಯಾರು ಕರೆಯಲ್ವಾ? ನಮ್ಮ ಅಕ್ಕ ಅಷ್ಟೇ. ನಿಮ್ಮ ಅಕ್ಕ ಮಾತ್ರ ತೇಜು ಅಂತ ಕರೀತಾರೆ. ಊಟ ಎಲ್ಲ ನಿಮಗೆ ಮನೆಯಲ್ಲಿ ಅಮ್ಮ ಮಾಡೋವಂಥ ಊಟಕ್ಕೂ ಶಾಲೆಯಲ್ಲಿ ಮಾಡೋವಂಥ ಊಟಕ್ಕೂ ಏನಾದರೂ ವ್ಯತ್ಯಾಸ ಅನಿಸುತ್ತಾ? ನೋ. ಟೇಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಯಾವತ್ತೂ ನಿಮಗೆ ಆರೋಗ್ಯದ ಸಮಸ್ಯೆ ಏನಾರು ಆಗಿದೆಯಾ? ನೋ. ಇಲ್ಲ. ಓಕೆ, ವೆರಿ ಗುಡ್. ಆ್ಯಂಡ್ ಶೌಚಾಲಯ ಇದೆಲ್ಲ ಹೇಗೆ? ಅದೆಲ್ಲ ಚೆನ್ನಾಗೈತೆ. ಓಕೆ. ದಿನ ಕ್ಲೀನ್ ಮಾಡ್ತಾರೆ. ವೆರಿ ಗುಡ್. ಮತ್ತು ನಿಮ್ಮ ಬಟ್ಟೆ ಎಲ್ಲ ನೀವೇ ವಾಶ್ ಮಾಡ್ಕೋತೀರಾ? ಅಲ್ಲಿ ಬೇರೆ ಯಾರು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಇರಲ್ವಾ? ಇಲ್ಲ, ನಮ್ಮ ಬಟ್ಟೆ ನಾವೇ ವಾಶ್ ಮಾಡ್ಕೋತೀವಿ. ನೀವು ಕಲಿತಾ ಇದ್ದೀನಿ ಅಂತ ಅನ್ಸುತ್ತೆ ಇದನ್ನೆಲ್ಲ? ಖುಷಿ ಅನಿಸುತ್ತೆ ಅಷ್ಟೇ. ವೆರಿ ಗುಡ್. ಹಾಗೆ ಒಂದು ರೂಮಲ್ಲಿ 25 ಜನ ಇರಬೇಕು ಅಂತ ಹೇಳಿದ್ರಿ. ಎಷ್ಟು ಗಂಟೆಗೆ ಮಲಗ್ತೀರಿ? ಎಷ್ಟು ಗಂಟೆಗೆ ಹೇಳ್ತೀರಿ? ಮಲ್ಗೋದು 10:00, ಎದ್ದೊಳೋದು 5 ಗಂಟೆ. 5 ಗಂಟೆಗೆ ಏನೆಲ್ಲ ಮಾಡ್ತೀರಿ? 5 ಗಂಟೆಗೆ ಎದ್ದು 5:30 ತನಕ ಓದ್ಕೊಂಡು 6 ಗಂಟೆ ಗಂಟ ರೆಡಿ ಆಗ್ಬಿಟ್ಟು 6 ಗಂಟೆ ಮೇಲೆ ಕುತ್ಕೊಂಡು ಓದ್ಕೋಬೇಕು. 7 ಗಂಟೆಗೆ ಹಾಲು ಬಿಡ್ತಾರೆ, ಹಾಲಾದ್ಮೇಲೆ ಓದ್ಬೇಕು. ಆಮೇಲೆ ನಾಷ್ಟಕ್ಕೆ ಬಿಡ್ತಾರೆ, ತಿನ್ಕೊಂಡು ಕ್ಲಾಸ್ಗೆ ಹೋಗ್ಬೇಕು. ವೆರಿ. ತೇಜಸ್ವಿನಿ, ನಿಮ್ಮನ್ನ ಏನಂತ ಕರೀತಾರೆ? ತೇಜಸ್ವಿನಿ ಅಂತ ಕರೀತಾರೆ. ತೇಜಸ್ವಿನಿ ಅಂತ ಕರೀತಾರೆ. ಮನೆಯಲ್ಲಿ ತೇಜು ಅಂತಾರೆ, ಸ್ಕೂಲಲ್ಲಿ ತೇಜಸ್ವಿನಿ ಅಂತಾರೆ.
ವೆರಿ ಗುಡ್. ಹಾಗೆ ನಿಮಗೆ ಚಂದ್ರಕಾಂತ್? ಸ್ಕೂಲಲ್ಲಿ ಚಂದ್ರಕಾಂತ್ ಅಂತ ಕರೀತಾರೆ, ಮನೆಯಲ್ಲಿ ಚಂದು ಅಂತ ಕರೀತಾರೆ. ಸೊ ಮನೆಗಳಲ್ಲಿ ಶಾರ್ಟಾಗಿ ಕರೀತಾ ಇದ್ದಾರೆ, ಶಾಲೆಗಳಲ್ಲಿ ಫುಲ್ ನೇಮ್ ಕರೀತಾರೆ. ಎಸ್. ನಿಮಗೆ ಶಾರ್ಟಾಗಿ ಕರೆಯೋದು ಇಷ್ಟನಾ, ಫುಲ್ ನೇಮ್ ಕರೆಯೋದು ಇಷ್ಟನಾ? ಫುಲ್ ನೇಮ್ ಕರೆಯೋದು ಇಷ್ಟ. ನಿಮಗೆ ಶಾರ್ಟಾಗಿ ಕರೆಯೋದು ಇಷ್ಟ. ಚಂದು ಅಂತನಾ? ಚಂದು ಸುದೀಪ್ ಫ್ಯಾನಾ ನೀವು? ಪುನೀತ್ ಫ್ಯಾನ್. ಪುನೀತ್ ಸರ್ ಫ್ಯಾನ್. ವೆರಿ ಗುಡ್. ಓಕೆ. ಸೊ ಊಟ ಮನೆ ಥರನೇ ಮಾಡ್ತಾರೆ ಅಂತ ಹೇಳಿದ್ರೆ ಏನೇನೆಲ್ಲ ಅಡುಗೆಗಳನ್ನ ಮಾಡಿಕೊಡ್ತಾರೆ? ಚಿತ್ರಾನ್ನ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಬಾತ್ ಮಾಡ್ತಾರೆ, ಪುಳಿಯೋಗರೆ ಮಾಡ್ತಾರೆ, ಅನ್ನ ಸಾಂಬಾರು ಮಾಡ್ತಾರೆ. ಶುಕ್ರವಾರ ಸೋಮವಾರ ನೈಟು ಬಾಳೆಹಣ್ಣು ಮೊಟ್ಟೆ ಕೊಡ್ತಾರೆ. ನಾನ್ ವೆಜ್ ಮಾಡ್ತಾರಾ? ನಾನ್ ವೆಜ್ ಭಾನುವಾರ ಮಾಡ್ತಾರೆ. ನಿಮಗೇನು ಊಟ ಇಷ್ಟೇ ತಿನ್ನಬೇಕು ಅಂತ ಇದೆಯಾ ಅಥವಾ ಹೊಟ್ಟೆ ತುಂಬ ಊಟ ಮಾಡ್ಬೋದಾ? ತುಂಬ ಊಟ ಮಾಡ್ಬೋದು. ಸೊ 2-3 ಸರಿನೂ ಕೂಡ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಎಸ್. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಅಂದಾಗ ನಿಮ್ಮ ಅಭಿಪ್ರಾಯ ಏನು? ನನಗೆ ಪ್ರೈವೇಟ್ ಶಾಲೆಗಿಂತ ಗೌರ್ಮೆಂಟ್ ಶಾಲೆಗಳಲ್ಲಿ ಜಾಸ್ತಿ ಇಂಪ್ರೂವ್ ಆದೆ. ಆಮೇಲೆ ಕಾರಣಾಂತರದಿಂದ ನಾನು ಫೀಸ್ ಜಾಸ್ತಿ ಆದಾಗ ನಮ್ಮ ಅಪ್ಪ ಅಮ್ಮಂಗೆ ಫೀಸ್ ಕಟ್ಟೋಕ್ಕೆ ಕಷ್ಟ ಆಗಿ ನನ್ನ ಗೌರ್ಮೆಂಟ್ ಶಾಲೆಗೆ ಕಳಿಸಿದ್ರು. ಗೌರ್ಮೆಂಟ್ ಶಾಲೆಗಳಲ್ಲಿ ನನಗೂ ಉಪಯೋಗ ಆಯಿತು, ಫೆಸಿಲಿಟಿಗಳು ಚೆನ್ನಾಗಿದೆ. ಅದರಿಂದ ನಾನು ಜಾಸ್ತಿ ಬುದ್ಧಿವಂತನಾಗಿದ್ದೀನಿ. ನೀವು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಿ? ಸೋಲ್ಜರ್. ಯಾಕೆ ಸೋಲ್ಜರ್ ಆಗಬೇಕಂತ? ನಮ್ಮ ದೇಶದ ಮೇಲೆ ನನಗೆ ಜಾಸ್ತಿ ಪ್ರೀತಿ. ನಾವು ಸೊಸೈಟಿಲಿ ಒಳ್ಳೆ ಮರ್ಯಾದಿರುತ್ತೆ. ನಾವು ಮರಣ ಹೊಂದಿದ್ರೆ ಸೊಸೈಟಿಲಿ ನಮಗೆ ಗೌರವ ಕೊಡ್ತಾರೆ, ನಮ್ಮ ಕುಟುಂಬಕ್ಕೆ ಗೌರವ ಕೊಡ್ತಾರೆ. ವೆರಿ ಗುಡ್. ಗೌರ್ಮೆಂಟ್ ಸ್ಕೂಲ್ ಮತ್ತು ಪ್ರೈವೇಟ್ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಪ್ರೈವೇಟ್ ಸ್ಕೂಲಲ್ಲಿ ದುಡ್ಡು ಜಾಸ್ತಿ ಆದರೂ ಎಜುಕೇಷನ್ ಚೆನ್ನಾಗೈತೆ. ಆದ್ದರಿಂದ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೀವಿ. ಅಲ್ಲಿ ಎಜುಕೇಷನ್ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ಚೆನ್ನಾಗಿ ಎಲ್ಲನೂ ಹೇಳ್ಕೊಡ್ತಾರೆ. ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಗಂಟ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದೆ. 5ನೇ ಕ್ಲಾಸ್ಗೆ ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ರು ಮೊರಾರ್ಜಿ ಎಕ್ಸಾಮ್ ಬರೀ ಚೆನ್ನಾಗೈತಲ್ಲಿ ಎಜುಕೇಷನು ಅಂತ. ನಾನು ಮೊರಾರ್ಜಿ ಎಕ್ಸಾಮ್ ಬರೆದು ಪಾಸ್ ಆದೆ. ಈಗ ಮೊರಾರ್ಜಿ ಹಾಸ್ಟೆಲಲ್ಲೇ ಓದ್ತಿದ್ದೀನಿ ನಾನು. ನನಗೇನು ತೊಂದರೆ ಇಲ್ಲ. ನಮ್ಮ ತಂದೆ ತಾಯಿಗೂ ನಾನು ಎಜುಕೇಷನ್ ಬಗ್ಗೆ ಭಾರ ಇಲ್ಲ. ಇದರಿಂದ ನಾನು ಚೆನ್ನಾಗಿ ಓದಿ ಗೌರ್ಮೆಂಟ್ ಸ್ಕೂಲಲ್ಲೇ ಮುಂದೆ ಬರ್ತೀನಿ. ನಾನು ಏನಾಗಬೇಕು ಅಂದ್ಕೊಂಡಿದ್ದೀನಿ ಅದಾಯ್ತೀನಿ ಮುಂದೆ. ವೆರಿ ಗುಡ್. ತೇಜಸ್ವಿನಿ, ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಾ ಫ್ಯೂಚರಲ್ಲಿ? ನಾನು ಇಂಜಿನಿಯರಿಂಗ್ ಅಥವಾ ಟೀಚರ್ ಆಗಬೇಕು. ಓಕೆ. ನೀವು ಟೀಚರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ನಮ್ಗೆ ಈಗ ಹೆಂಗೆ ಟೀಚರ್ಸ್ ಪಾಠ ಮಾಡ್ತಾರೆ ಅದೇ ಥರ ನಾವು ಬೆಳೆದು ದೊಡ್ಡವರಾಗಿ ನಾವು ಟೀಚರ್ ಆಗಿ ಮುಂದೆ ಓದೋ ಮಕ್ಕಳಿಗೆ ನಾವು ಎಜುಕೇಷನ್ ಹಾಕೋಬೇಕು. ವೆರಿ ಗುಡ್. ವೀಕ್ಷಕರೇ, ಇಷ್ಟೊತ್ತು ತನಕ ನಮ್ಮ ಕಾನ್ವರ್ಸೇಷನ್ ಕೇಳಿದ್ರಿ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಫೆಸಿಲಿಟಿ ಎರಡೂ ಕಡೆ ಚೆನ್ನಾಗಿದೆ, ಎಜುಕೇಷನ್ ಎರಡೂ ಕಡೆ ಚೆನ್ನಾಗಿದೆ ಅನ್ನೋದು ನಮ್ಮ ಮಕ್ಕಳ ಅಭಿಪ್ರಾಯ. ಸೊ ಹಾಗಾಗಿ ನಾವು ಯಾವ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅನ್ನೋದು ನಮ್ಮದೇ ಆಯ್ಕೆ ಆಗಿರುತ್ತೆ. ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳು ಇವರಿಬ್ಬರು ಅವರದೇ ಆದಂಥ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವರ ಅಭಿಪ್ರಾಯದ ಪ್ರಕಾರ ಸರ್ಕಾರಿ ಶಾಲೆಯಲ್ಲೂ ಕೂಡ ಚೆನ್ನಾಗಿ ಪಾಠ ಮಾಡುವಂಥದ್ದಿದೆ. ಸೊ ಹಾಗಾಗಿ ನಮ್ಮಲ್ಲಿ ಯಾರಿಗಾದರೂ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದಾಗ ಗೌರ್ಮೆಂಟ್ ಸ್ಕೂಲನ್ನು ಕೂಡ ಹುಡುಕಿ ನಾವು ಮಕ್ಕಳನ್ನ ಸೇರಿಸ್ಬೋದು. ಓಕೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿನಿ. ಥ್ಯಾಂಕ್ ಯು ಸೋ ಮಚ್ ಚಿತ್ರಕಾಂತ್. ನಿಮಗೆ ಒಂದು ಸಣ್ಣ ಗಿಫ್ಟ್ ಇದೆ. ಬಂದಿದ್ದಕ್ಕೆ ನಿಮಗೆ ಇದೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀವು ಏನೆಲ್ಲ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಇಬ್ಬರು ಮಕ್ಕಳು ಅವರವರ ಶಾಲೆಯ ಫೆಸಿಲಿಟಿಗಳ ಬಗ್ಗೆ, ಅವರ ಒಂದು ಎಜುಕೇಷನ್ ಬಗ್ಗೆ ಹೇಳಿದ್ದಾರೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ. ಹಾಗೆ ನಮ್ಮ ಈ ಒಂದು ವಿಡಿಯೋನ ನೋಡಿ ಯಾರಿಗಾದ್ರೂ ಸಾಧ್ಯ ಆದರೆ ಈ ವಿಡಿಯೋನ ಇನ್ನಷ್ಟು ಹೆಚ್ಚಿನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಧನ್ಯವಾದಗಳು.